ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಆಲ್ರೆಡಿ ಹಳ್ಳಕ್ಕೆ ಬೀಳ್ತಾ ಇದ್ರೆ ನೀವು ಯಾವಾಗ ಬೀಳೋದು ಹೆಂಗತ್ತೆ? ಅದು ಸಪ್ರೇಟ್ ಇಂಟರ್ವ್ಯೂ ಮಾಡೋಣ, ಇನ್ನೊಂದು ಇಂಟರ್ವ್ಯೂ ಮಾಡೋಣ. ಅಲ್ಲ ಅಂದರೆ ಈಗ ರಿಲೀಸು 31st ಅಲ್ವಾ, ನನ್ನ 2 ವೀಕ್ಸ್ ಅಂದರೆ ಮದುವೆ, ಅದಕ್ಕೆ ಆ ಪ್ರಶ್ನೆ ಕೇಳಬೇಕಾಗಿತ್ತು. ಓಕೆ, ಮತ್ತು ಸಿನಿಮಾಗೆ ಬರೋದಾದರೆ ಸರ್, ಈಗ ಈ ಸಿನಿಮಾ ರಿಲೀಸ್ ಆಗ್ತಾಯಿದೆ, ಆಸುಪಾಸಲ್ಲಿ ಬೇರೆ ಸಿನಿಮಾಗಳು ಏನಾದರೂ ಅನೌನ್ಸ್ ಮಾಡೋದು ಆ ಥರ ಏನಾದರೂ ಪ್ಲಾನಿಂಗ್? ಅನೌನ್ಸ್ಮೆಂಟ್ ಈಗ ಸಣ್ಣದ್ರಾಗೇನಿಲ್ಲ. ಸದ್ಯಕ್ಕೆ ಇದೊಂದು ಸಿನಿಮಾ ರಿಲೀಸ್ಗೆ ಇದೆ, ಇನ್ನೊಂದು ಸಿನಿಮಾ ಇದೆ, ಅದು ಇನ್ನೂ ಟೈಟಲ್ ಫಿಕ್ಸ್. ಎಷ್ಟು ವರ್ಷದ ಎಫರ್ಟ್ ಆಗಿರ್ಬೋದು ಇದೆಲ್ಲ? ಇದು ಆ್ಯಕ್ಚುಲಿ ನಮಗೆ ರಿಲೀಸಿಗೆ ಸ್ವಲ್ಪ ಲೇಟ್ ಆಯಿತು, ಬಟ್ ಸಿನಿಮಾ ಕಂಪ್ಲೀಟ್ ಆಗಿ ಅಂದರೆ ರೀಸೆಂಟಾಗಿ ಐ ಥಿಂಕ್ ಒನ್ ಆ್ಯಂಡ್ ಹಾಫ್ ಇಯರ್ ಆಯಿತು. ಹೊಯ್ಸಳ ಶುರು ಮಾಡೋದಲ್ಲ, ಹೊಯ್ಸಳ ಟೈಮ್ಗೆ ಆ್ಯಕ್ಚುಲಿ ಆ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಇದ್ದಿದ್ದು. ಹೊಯ್ಸಳ ಜಸ್ಟ್ ನಾವು ಶುರು ಮಾಡೋಕ್ಕೂ ಅಲ್ಲಿಂದ ನಾನು ಆ್ಯಕ್ಚುಲಿ ಹೊಯ್ಸಳಕ್ಕೆ ಶಿಫ್ಟ್ ಆಗಿದ್ದು. ಅಂದರೆ ಅದಕ್ಕೆ ಮುಂಚೆ ಆಗಿರೋದು? ಅದಕ್ಕೂ ಮುಂಚೆ ಆಗಿದ್ದು. ಓಕೆ ಓಕೆ. ಸೊ ಹೊಯ್ಸಳ ಜಸ್ಟ್ ಶೂಟ್ ಮಾಡೋಕ್ಕೆ ಶುರು ಮಾಡಿದ್ವಿ, ಇದನ್ನು ನಾವು ಮುಗಿಸಿದ್ವಿ ಅವಾಗ. ಆಮೇಲೆ ಇನ್ನೊಂದಿಷ್ಟು CG ವರ್ಕ್ ಇತ್ತು, ಒಂದು ಎಂಟೈರ್ ಒಂದು ಕ್ಯಾರೆಕ್ಟರ್ದಿದೆ, ಅದು ಕಂಪ್ಲೀಟಾಗಿ ಆ ಕ್ಯಾರೆಕ್ಟರ್ ಬಂದು ಹೋಗೋ ತನಕ CG ವರ್ಕ್ ಇತ್ತು. ಅದಕ್ಕೊಂಚೂರು ಲೇಟ್ ಆಯಿತು. ಇರುತ್ತಲ್ಲ, ಒಂದೊಂದು ಸಿನಿಮಾಗೆ ಒಂದೊಂದು ಚಾಲೆಂಜ್ ಇರುತ್ತೆ, ಸೊ ಆ ಥರ ಒಂದು ಸ್ವಲ್ಪ ಲೇಟ್ ಆಯಿತು. ಅಲ್ಲ, ನನಗೆ ಇನ್ನೊಂದು ಇವಾಗ ಬಂತು ಪ್ರಶ್ನೆ, ಆ ಥರ ಬಾಡಿ ಟ್ರಾನ್ಸ್ಫರ್ ಮಾಡ್ಕೊಂಡಾಗ ನಿಮ್ಮ ಮನೆಯವ್ರಿಗಾಗಲಿ ಎಲ್ಲೂ ಹೋಗಿಲ್ಲ ಅನ್ಸುತ್ತಲ್ಲ ನೀವು? ಗೊತ್ತಿಲ್ಲ ಅನ್ಸುತ್ತೆ. ಇಲ್ಲ, ಅವರು ಸಣ್ಣ ಆಗಿದ್ದಾಗ ಒಂದು ಸ್ವಲ್ಪ ಸ್ವರ್ಗೆಲ್ಲ ಸ್ವರ್ಗೆಲ್ಲ ಅನ್ನೋರು, ಗೊತ್ತಲ್ಲ ಅವ್ರಿಗೂ, ಈಗ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಯಾವುದೋ ಪಿಕ್ಚರ್ಗೆ ಸಣ್ಣಾಗಿರ್ಬೇಕು ಅಂತ. ಏಪ್ಪ ಈ ಸಣ್ಣಕ್ಕೇನು ಹುಷಾರು ಅಂತ ಅನ್ನೋರು. ಹಂಗೆ. ಬಟ್ ಅದು ಎಲ್ಲ ಕಂಪ್ಲೀಟ್ ಪ್ರಿಪೇರ್ ಮಾಡ್ಕೊಂಡೇ ನೀವು ಅದೆಲ್ಲ ಮಾಡಿದ್ದೀರಾ ಅಂತ ಆವಾಗಲೇ ಹೇಳಿದ್ರು ನೀಟಾಗಿ. ಎಸ್ ಸರ್, ಇನ್ನೇನು ಸಿನಿಮಾ ರಿಲೀಸ್ ಅಂತದಲ್ಲಿದೆ. ಸೊ ಸದ್ಯಕ್ಕೆ ಅದೇ ದೇವರ ಸನ್ನಿಧಿಲಿದ್ದೀವಿ. ನಿಮ್ಮ ಫ್ಯಾನ್ಸ್ಗಳು ಇತ್ತೀಚೆಗೆ ನಾನು ನೋಡ್ದಂಗೆ ನವೀನ್ ಶಂಕರ್ ಅವರು ಅಬ್ಬರ ಜಾಸ್ತಿ ಇದೆ ಎಲ್ಲ ಕಡೆ. ನಿಮಗೆ ಅಂತ ಒಂದು ಬಳಗ, ಸೊ ಹೋಗ್ತಲೇ ಆ ವಿಷಲ್ಲು, ಆಮೇಲೆ ಅವ್ರು ಕೇಳೋ ರೀತಿ ಡೈಲಾಗುಗಳನ್ನ, ಆಮೇಲೆ ಉತ್ತರ ಕರ್ನಾಟಕದ ಪ್ರೀತಿಸೋ ರೀತಿ, ಸೊ ಎಲ್ಲರೂ ಓವರಾಲ್ ನೋಡ್ತಾ ಇದ್ರು, ನಿಮ್ಗೆ ಏನು ಅನ್ಸುತ್ತೆ ಅಂತ? ಖುಷಿ ಆಯ್ತು. ಅಂದರೆ ನಾವು ಅದನ್ನು ಈಗ ನಮ್ಮ ಸ್ಟಾರ್ಗಳನ್ನ ನೋಡ್ಕೊಂಡು ನಾವು ಬೆಳೆದಿರ್ತೀವಲ್ಲ, ನಮ್ಮ ಸ್ಟಾರ್ಗಳನ್ನ ನೋಡಿದಾಗ, ಅವ್ರನ್ನ ಟ್ರೀಟ್ ಮಾಡೋ ರೀತಿ ನೋಡಿದಾಗ, ಅದು ನೋಡ್ಕೊಂಡು ಅದಕ್ಕೆ ಆಸೆ ಪಟ್ಕೊಂಡೇ ಬಂದಿರ್ತೀವಲ್ವ. ಅಂದರೆ ಹೇಳ್ತಿರೋದು, ಒಂದು ಕಡೆ ಅವ್ರು ಅಷ್ಟೊತ್ತಿಗೆ ಅಭಿನಯಿಸ್ಬೇಕು ಅಂತ ಒಂದು ಕಡೆ ಹಸು ಇರ್ತೈತೆ, ಇನ್ನೊಂದು ಕಡೆ ಆ ಒಂದು ಖುಷಿ ಬೆಟ್ಟಾಗಿ ಯಾರೊಬ್ರು ಮಾತಾಡ್ಸಿದಾಗ ಇರುವಂಥ ಖುಷಿ ಇರ್ತೈತಲ್ಲ, ಅದನ್ನು ನೋಡ್ಕೊಳ್ತಾನೆ ಬಂದಿರ್ತೀವಿ. ಸೊ ಹಂಗೊಬ್ರು ಯಾರೋ ಬಂದು ಮಾತಾಡ್ಸಿದಾಗ, ಅಥವಾ ಎಲ್ಲೋ ಸ್ಟೇಜ್ ಹತ್ತಿದಾಗ ಯಾರೋ ಒಂದಿಷ್ಟು ಜನ ಪ್ರೀತಿಯಿಂದ ಕೂಗಿದಾಗ ಡೆಫಿನೆಟ್ಲಿ ಇನ್ನು ಸ್ವಲ್ಪ ಹುರುಪು ತುಂಬುತ್ತೆ. ಆಮೇಲೆ ಇನ್ನು ಸ್ವಲ್ಪ ಜಾಸ್ತಿ ಕೆಲಸ ಮಾಡಬೇಕು ಅಂತ ಅನ್ಸುತ್ತೆ. ಸೊ ಹ್ಯಾಪಿ, ಹೋದಲ್ಲೆಲ್ಲ ಪ್ರೀತಿ ಸಿಗುತ್ತೆ ಅನ್ನೋದಕ್ಕೆ ಖುಷಿ. ಓಕೆ. ಆ್ಯಂಡ್ ಫೈನಲಿ